ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಯಾದಗಿರಿ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ತರಲು ಉದ್ದೇಶಿಸಿದ್ದ ಮಹಿಳಾ ಮೀಸಲಾತಿಗೆ ಸೋಲಾಗುವಂತೆ ನೋಡಿಕೊಂಡ ಕಾಂಗ್ರೆಸ್ ಮತ್ತು ಅದರ ಮಿತ್ರ ಪಕ್ಷಗಳ ನಡೆಯನ್ನ ಖಂಡಿಸಿ ಜಾತ್ಯತೀತ ಜನತಾದಳದ ಜಿಲ್ಲಾ ಮಹಿಳಾ ಘಟಕದ ನೇತೃತ್ವದಲ್ಲಿ ಬುಧವಾರ ನಗರದಲ್ಲಿ ಬೃಹತ್ ಪ್ರತಿಭಟನೆ ನಡೆಯಿತು. ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷೆ ನಾಗರತ್ನ ಮೂರ್ತಿ ಅನಪುರ ನೇತೃತ್ವದಲ್ಲಿ ಜಿಲ್ಲೆಯ ಎಲ್ಲೆಡೆಯಿಂದ ಸಾವಿರಾರು ಸಂಖ್ಯೆಯಲ್ಲಿ ಆಗಮಿಸಿದ ಮಹಿಳಾ ಕಾರ್ಯಕರ್ತರು ಇಲ್ಲಿನ ನೇತಾಜಿ ಸರ್ಕಲ್ನಲ್ಲಿ ಜಮಾಯಿಸಿ ಕಾಂಗ್ರೆಸ್ ವಿರುದ್ಧ ಘೋಷಣೆ ಕೂಗಿದ್ದಾರೆ. ಈ ವೇಳೆ ಮಾತನಾಡಿದ ಅನಪುರ, ದೇಶದ ಮಹಿಳೆಯರಿಗೆ ರಾಜಕೀಯವಾಗಿ ಮೀಸಲು ಒದಗಿಸಲು ಜಾರಿ ಮಾಡಲು ಉದ್ದೇಶದಿಂದ ಮಂಡಿಸಲಾಗಿದ್ದ ಬಿಲ್ ಉದ್ದೇಶಪೂರ್ವಕವಾಗಿ ಸೋಲಿಸಿದ್ದು ಕಾಂಗ್ರೆಸ್ ಮತ್ತು ಅದರ ಮಿತ್ರ ಪಕ್ಷಗಳು. ಇದರಿಂದಾಗಿ ಮಹಿಳೆಯರ ಬಗ್ಗೆ ಅವರಿಗಿರುವ ನಿಜವನ್ನ ಈಗ ಬಯಲಾಗಿದೆ ಅಂತ ದೂರಿದ್ದಾರೆ. ಮಾಜಿ ಪ್ರಧಾನಿ ದೇವೇಗೌಡರು ಕೂಡ ಇದನ್ನ ತರಲು ಮುಂದಾಗಿದ್ದಾಗ ಆಗ್ಲೂ ಇದೇ ಕುತಂತ್ರ ಬುದ್ಧಿ ಉಪಯೋಗಿಸಿದ್ರು. ಅವರಿಗೆ ಮಹಿಳೆಯರು ರಾಜಕೀಯವಾಗಿ ಮುಂದೆ ಬರುವ ಉದ್ದೇಶವಿಲ್ಲ ಅಂತ ಅನಪುರ ಜರಿದಿದ್ದಾರೆ. ದೇಶದಲ್ಲಿ ಗಂಡು ಮತ್ತು ಹೆಣ್ಣು ಸಮ ಸಂಖ್ಯೆಯಲ್ಲಿ ಇದ್ದೀವಿ, ಆದ್ರೆ ರಾಜಕೀಯವಾಗಿ 33% ಮೀಸಲು ಎಂದೂ ಸಿಗಬೇಕಾಗಿತ್ತು. ಆದ್ರೆ ಕಾಂಗ್ರೆಸ್ ಪಕ್ಷದ ಕೆಟ್ಟ ಮನಸ್ಥಿತಿಯಿಂದಾಗಿ ಮತ್ತು ಅದಕ್ಕೆ ಬೆಂಬಲಿಸುವ ಕೆಲವು ಪಕ್ಷಗಳಿಂದ ಇದಕ್ಕೆ ಹಿನ್ನಡೆಯಾಗ್ತಾ ಇದೆ. ಕಾರಣ ಮುಂದಿನ ದಿನದಲ್ಲಿ ಇದಕ್ಕೆ ಜನ ತಕ್ಕ ಪಾಠ ಕಲಿಸಲಿದ್ದಾರೆ ಎಂದಿದ್ದಾರೆ. ಪಕ್ಷದ ಯುವ ಮುಖಂಡೆ ಪರಿಮಳ ಪಾಟೀಲ್ ಚಾಮನಹಳ್ಳಿ ಮಾತನಾಡಿ, ಕಳೆದ 70 ವರ್ಷಗಳಿಂದಲೂ ಕಾಂಗ್ರೆಸ್ ಪಕ್ಷ ಮಹಿಳೆಯರ ವಿರೋಧಿಯಾಗಿದ್ದು ಈಗ ಮೀಸಲಾತಿಗೆ ಸೋಲಿಸುವ ಮೂಲಕ ಮತ್ತೊಮ್ಮೆ ಅದನ್ನ ಸಾಬೀತು ಮಾಡಿದೆ ಎಂದಿದ್ದಾರೆ. ರಾಜ್ಯದಲ್ಲಿ ಗ್ಯಾರಂಟಿ ಹೆಸರಲ್ಲಿ ಮಹಿಳೆಯರಿಗೆ ಕೆಲವು ಸವಲತ್ತುಗಳನ್ನು ನೀಡುವ ಮೂಲಕ ನಮ್ಮ ಆತ್ಮಸ್ಥೈರ್ಯ ಕಡಿಮೆ ಮಾಡುತ್ತಿದ್ದಾರೆ. ಇದನ್ನ ಮಹಿಳೆಯರು ಅರ್ಥ ಮಾಡಿಕೊಂಡು ಬರುವ ದಿನದಲ್ಲಿ ಮಹಿಳಾ ಮೀಸಲಾತಿ ವಿರೋಧಿಸಿರುವ ಪಕ್ಷಗಳಿಗೆ ತಕ್ಕ ಪಾಠ ಕಲಿಸಬೇಕು ಎಂದಿದ್ದಾರೆ. ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ ಜಿಲ್ಲಾಧಿಕಾರಿ ಕಚೇರಿಯ ಅಪರ ಜಿಲ್ಲಾಧಿಕಾರಿ ಅವರಿಗೆ ಮನವಿ ಸಲ್ಲಿಸಿದ್ದಾರೆ. ಸುಡುವ ಬಿಸಿಲಲ್ಲಿ 40 ನಿಮಿಷ ಪ್ರತಿಭಟನೆ. ಬೆಳಿಗ್ಗೆ 10ರ ಸುಮಾರಿಗೆ ನೇತಾಜಿ ಸರ್ಕಲ್ ಬಳಿ ಜಮಾಯಿಸಿದ ಮಹಿಳಾ ಕಾರ್ಯಕರ್ತರು ಹಾಗೂ ಪಕ್ಷದ ಜಿಲ್ಲಾಧ್ಯಕ್ಷ ಸುಭಾಷ್ ಚಂದ್ರ ಕಟಕಟಿ ಹಾಗೂ ಮುಖಂಡರು 40 ನಿಮಿಷ ಪ್ರತಿಭಟನೆ ಮಾಡಿದ್ದಾರೆ. ಇದರಿಂದಾಗಿ ಅಲ್ಪ ಹೊತ್ತು ಸಂಚಾರಕ್ಕೆ ತೊಂದರೆಯಾಗಿತ್ತು. ಆದರೆ ಪ್ರತಿಭಟನೆಗೆ ಬಿಗಿ ಬಂದೋಬಸ್ತ್ ನೀಡಿದ ಪೊಲೀಸ್ ಅಧಿಕಾರಿ ಸಿಬ್ಬಂದಿ ಪಕ್ಕದ ರಸ್ತೆಯಿಂದ ವಾಹನಗಳಿಗೆ ಬಿಡುವ ಮೂಲಕ ಸುಗಮ ವ್ಯವಸ್ಥೆ ಮಾಡಿದ್ರು. ಈ ವೇಳೆ ಸರ್ಕಲ್ ಸುತ್ತಲ್ಲಿ ಜೆಡಿಎಸ್ ಧ್ವಜಗಳನ್ನ ಕೈಯಲ್ಲಿ ಹಿಡಿದ ಮಹಿಳಾ ಕಾರ್ಯಕರ್ತರು ಜೆಡಿಎಸ್ ದೇವೇಗೌಡ, ಕೇಂದ್ರ ಮಂತ್ರಿ ಕುಮಾರಸ್ವಾಮಿ ಹಾಗೂ ಶಾಸಕ ಶರಣಗೌಡ ಕಂದಕೂರ ಪರ ಘೋಷಣೆಗಳನ್ನು ಕೂಗಿದ್ರು. ಸುಡುವ ಬಿಸಿಲು ಲೆಕ್ಕಿಸದೆ ಮಹಿಳೆಯರು ತುಂಬಾ ಉತ್ಸಾಹದಲ್ಲಿ ಭಾಗವಹಿಸುವುದರ ಮೂಲಕ ಹೋರಾಟಕ್ಕೆ ಶಕ್ತಿ ತುಂಬಿದ್ದಾರೆ. ಜಿಲ್ಲಾ ಜನತಾದಳ ಜಾತ್ಯತೀತ ಯಾದಗಿರಿ ವತಿಯಿಂದ ಘನವತ್ತ ರಾಜ್ಯಪಾಲರು ಕರ್ನಾಟಕ ರಾಜ್ಯ ರಾಜಭವನ ಬೆಂಗಳೂರವರಿಗೆ ಮುಖಾಂತರ ಮಾನ್ಯ ಜಿಲ್ಲಾಧಿಕಾರಿಗಳು ಯಾದಗಿರಿ ಮುಖಾಂತರ ಮಾನ್ಯರೇ, ವಿಷಯ ಮಹಿಳಾ ಮೀಸಲಾತಿ ವಿಧೇಯಕದ ಜಾರಿಗೆ ವಿರೋಧಿಸಿದ ಕಾಂಗ್ರೆಸ್ ಪಕ್ಷ ಸೇರಿದಂತೆ ಅದರ ಮಿತ್ರ ಪಕ್ಷಗಳ ಧೋರಣೆ ಖಂಡಿಸಿ ಜಿಲ್ಲಾ ಜೆಡಿಎಸ್ ಪಕ್ಷದ ಮಹಿಳಾ ಘಟಕದಿಂದ ಬೃಹತ್ ಪ್ರತಿಭಟನೆ ದಿನಾಂಕ 22/4/2026ರಂದು ಜನತಾದಳ ಜಾತ್ಯತೀತ ಯಾದಗಿರಿ ಜಿಲ್ಲಾ ಜೆಡಿಎಸ್ ಮಹಿಳಾ ಘಟಕದ ವತಿಯಿಂದ ಬೃಹತ್ ಪ್ರತಿಭಟನೆ ನಡೆಸಿ ಮನವಿ ಪತ್ರ ಸಲ್ಲಿಸುವುದೇನೆಂದರೆ, ಲೋಕಸಭೆ ಮತ್ತು ಶಾಸನ ಸಭೆಗಳಲ್ಲಿ ಮಹಿಳೆಯರಿಗೆ 33% ಮೀಸಲಾತಿ ನೀಡುವ ಮಹತ್ವಾಕಾಂಕ್ಷೆಯ ವಿಧೇಯಕವು ಲೋಕಸಭೆಯಲ್ಲಿ ಕಾಂಗ್ರೆಸ್ ಮತ್ತು ಅದರ ಮಿತ್ರ ಪಕ್ಷಗಳ ಅಸಹಕಾರ ಹಾಗೂ ಬಹುಮತದ ಕೊರತೆಯಿಂದಾಗಿ ಮಸೂದೆಯು ಅಂಗೀಕಾರವಾಗದೆ ಮೀಸಲಾತಿ ಜಾರಿ ವಿಳಂಬವಾಗುತ್ತಿರುವುದನ್ನು ಯಾದಗಿರಿ ಜಿಲ್ಲೆಯ ಜನತಾದಳ ಜಾತ್ಯತೀತ ಮಹಿಳಾ ಘಟಕವು ಬಲವಾಗಿ ಖಂಡಿಸುತ್ತದೆ. ಮಹಿಳಾ ಸಬಲೀಕರಣದ ಬಗ್ಗೆ ಕೇವಲ ಮಾತನಾಡುತ್ತಾ ಪ್ರಾಯೋಗಿಕವಾಗಿ ಹಕ್ಕು ನೀಡುವ ಸಂದರ್ಭದಲ್ಲಿ ವಿರೋಧ ವ್ಯಕ್ತಪಡಿಸುತ್ತಿರುವ ಕಾಂಗ್ರೆಸ್ ಪಕ್ಷದ ಮತ್ತು ಅದರ ಮಿತ್ರ ಪಕ್ಷಗಳ ನಡೆ ಮಹಿಳಾ ಸಮುದಾಯಕ್ಕೆ ಮಾಡಿದ ಅಪಮಾನವಾಗಿದೆ. ನಮ್ಮ ಜೆಡಿಎಸ್ ಪಕ್ಷದ ವರಿಷ್ಠರಾದ ಹಾಗೂ ಮಾಜಿ ಪ್ರಧಾನಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಎಚ್.ಡಿ. ದೇವೇಗೌಡರು ಈ ಹಿಂದೆ ಅಧಿಕಾರದಲ್ಲಿದ್ದಾಗ ಮಹಿಳೆಯರಿಗೆ ಸ್ಥಳೀಯ ಸಂಸ್ಥೆಗಳಲ್ಲಿ ಮೀಸಲಾತಿ ನೀಡಿ ಕ್ರಾಂತಿ ಮಾಡಿದ್ದರು. ಆದರೆ ಇಂದು ಕಾಂಗ್ರೆಸ್ ಮತ್ತು ಅದರ ಮಿತ್ರ ಪಕ್ಷಗಳು ಮಹಿಳಾ ಸಬಲೀಕರಣ ಮೀಸಲಾತಿ ಪ್ರಕ್ರಿಯೆಗೆ ವಿರೋಧ ಮಾಡಿರುವುದು ಕಾಂಗ್ರೆಸ್ ಪಕ್ಷ ಒಕ್ಕೂಟದ ಧೋರಣೆ ವಿಷಾದನೀಯವಾಗಿದೆ. ಆದುದರಿಂದ ಸಂಸತ್ನಲ್ಲಿ ಮಹಿಳಾ ಮೀಸಲಾತಿಯನ್ನು ಯಾವುದೇ ವಿಳಂಬವಿಲ್ಲದೆ ಶೀಘ್ರವಾಗಿ ಜಾರಿಗೊಳಿಸಬೇಕೆಂದು ಒತ್ತಾಯಿಸುತ್ತಾ ಈ ಮನವಿ ಪತ್ರವನ್ನು ಸಲ್ಲಿಸುತ್ತಿದ್ದೇವೆ. ಯಾದಗಿರಿ ಜಿಲ್ಲೆಯ ಸಮಸ್ತ ಮಹಿಳೆಯರ ಪರವಾಗಿ ಈ ಮನವಿಯನ್ನು ಘನವತ್ತ ರಾಜ್ಯಪಾಲರಿಗೆ ತಲುಪಿಸಬೇಕೆಂದು ಕೋರುತ್ತೇವೆ. ಧನ್ಯವಾದಗಳು. ವಿಧೇಯಕವನ್ನ ಇವತ್ತು ಲೋಕಸಭೆಯಲ್ಲಿ ಇದೇ ತಿಂಗಳ 17ರಂದು ನಮ್ಮ ಪ್ರಧಾನಿಗಳಾದಂಥ ನರೇಂದ್ರ ಮೋದಿಜಿ ಅವರು ಮಂಡಿಸಿದಾಗ ಇಡೀ ಒಂದು ಕಾಂಗ್ರೆಸ್ ಮತ್ತು ಅದರ ಮಿತ್ರ ಪಕ್ಷಗಳು ವಿರೋಧ ಮಾಡಿದ್ವು. ಯಾಕೆ ವಿರೋಧ ಮಾಡಿದ್ರು ಅಂತ ಗೊತ್ತಾಗ್ಲಿಲ್ಲ. ಕೇವಲ ಒಂದು ಡೀಡ್ ಲಿಮಿಟೇಷನ್ ಒಂದು ಹೆಸರಲ್ಲಿ ಒಂದು ಮಹಿಳಾ ಬಿಲ್ ಅನ್ನ ಸೋಲಿಸುವ ಮೂಲಕ ವಿಕೃತ ಮನಸ್ಸನ್ನು ಮೆರೆದಿದ್ದಾರೆ. ಇವತ್ತು ಹೇಳ್ತಾರೆ, ಇವತ್ತು ನಮ್ಮ ಒಂದು
ಬಿಲ್ಲಿಗೆ ಒಂದು ಸೋಲಿಸುವ ಮೂಲಕ ನಮ್ಗೆ ಒಂದು ಗೆಲುವಾಗಿದೆ ಅಂತೇಳಿ. ಅಲ್ಲ ಸ್ವಾಮಿ, ನಾವು ಕೇಳ್ತಾ ಇದ್ದೀವಿ, ಇವತ್ತು ಮಹಿಳೆಯರನ್ನ ಸೋಲಿಸಿದ್ರೆ ನೀವು ಯಾವ ರೀತಿ ಗೆಲುವಾಗಿದೆ ಅಂತೇಳಿ. ಯಾವ ದೇಶದ ಹೆಣ್ಮಕ್ಳು ನಿಮ್ಮ ಮತ ಗೆಲ್ಲಿಸಿ 60 ವರ್ಷಗಳ ಕಾಲ ನೀವು ಅಧಿಕಾರದಲ್ಲಿ ಇಟ್ಟಿದ್ರು, ಅಂತ ಒಂದು ಮಹಿಳಾ ಬಿಲ್ಲವನ್ನ ಸೋಲಿಸುವ ಮೂಲಕ ನೀವು ಗೆಲುವಾಗಿದೆ ಅಂತ ಹೇಳ್ತಾ ಇದ್ದೀರಲ್ಲ, ಇವತ್ತು ನಾಚಿಕೆ ಬರಬೇಕು. ಇವತ್ತು ಪ್ರಿಯಾಂಕಾ ಗಾಂಧಿ ಅವರು ಒಂದ್ ಕಡೆ ಹೇಳ್ತಾರೆ, ಇವತ್ತು ನಮ್ಮ ಒಂದು ಪಕ್ಷಕ್ಕೆ ಗೆಲುವಾಗಿದೆ ಅಂತೇಳಿ. ನಿಮ್ಮ ಪಕ್ಷಕ್ಕೆ ಗೆಲುವಾಗಿಲ್ಲ, ಇವತ್ತು ನಾರಿ ಶಕ್ತಿಗೆ ಸೋಲಾಗಿದೆ. ಒಂದ್ ವೇಳೆ ನಾರಿ ಶಕ್ತಿಗೆ ಮತವನ್ನು ನೀಡಿ ಒಂದು 2/3 ಮೆಜಾರಿಟಿಯನ್ನು ಪಾಸ್ ಮಾಡಿದೆ ಆದ್ರೆ ಇವತ್ತು ಮಹಿಳೆಯರು, ಪ್ರತಿಯೊಂದು ಕೆಳಮಟ್ಟದ ಮಹಿಳೆಯರು ಸಹ ಲೋಕಸಭೆಗೆ, ವಿಧಾನಸಭೆಗೆ ಬರ್ತಕ್ಕಂಥ ಕೆಲಸ ಆಗ್ತಿತ್ತು. ಅಂತ ಒಂದು ಮಹತ್ವಾಕಾಂಕ್ಷಿ ಬಿಲ್ ಅನ್ನ ನೀವು ತುಳಿತಕ್ಕಂಥದ್ದಲ್ಲ ಅಷ್ಟೇ ಅಲ್ಲ, ಕಡೆಗಣಿಸ್ತಕ್ಕಂಥ ಅಷ್ಟೇ ಅಲ್ಲ, ಆ ಬಿಲ್ಲವನ್ನು ಸೋಲಿಸುವ ಮೂಲಕ ನಿಮ್ಮನ್ನು ನೀವೇ ಎಷ್ಟು ಕೀಳು ಮಟ್ಟಕ್ಕೆ ಇಳಿದಿದ್ದೀರಂತೆ. ಇವತ್ತು ನಾರಿ ಶಕ್ತಿ ನಿಮ್ಮನ್ನ ಖಂಡಿಸುವ ಮೂಲಕ, ನಾರಿ ಶಕ್ತಿ ಒಂದನ್ನ ಕಾರ್ಯಕ್ರಮವನ್ನ ಮತ್ತೆ ಆದಷ್ಟು ಬೇಗ ಪಾಸ್ ಮಾಡುವ ಮೂಲಕ ಈ ಒಂದು ನಾರಿಯರಿಗೆ ಒಂದು ನ್ಯಾಯ ಸಿಗ್ತಕ್ಕಂಥ ಕೆಲಸ ಮುಂದೊಂದು ದಿನ ಆದಷ್ಟು ಬೇಗ ಮಾಡಲಿ ಅಂತೇಳಿ ನಾನು ಮತ್ತೊಮ್ಮೆ ದೇಶದ ಪ್ರಧಾನಿಗಳಾದಂಥ ನಮ್ಮ ನರೇಂದ್ರ ಮೋದಿಜಿ ಅವರು ಮತ್ತೆ ಅಷ್ಟೇ ಒಂದು ಕನಸನ್ನ ಕಂಡಂತ ನಮ್ಮ ಸನ್ಮಾನ್ಯ ಮಾಜಿ ಪ್ರಧಾನಿಗಳಾದಂಥ ಸನ್ಮಾನ್ಯ HD ದೇವೇಗೌಡರ ಅಪ್ಪಾಜಿ ಅವರಿಗೂ ನಾನು ಕಳಕಳಿಯಿಂದ ಕೇಳ್ಕೊತೀನಿ. ಯಾಕಂದ್ರೆ ಅವರು ಸೇರಿ ಈ ಒಂದು ಬಿಲ್ಲನ್ನ ಒಂದು ಸಂಸತ್ನಲ್ಲಿ ತಂದಿದ್ರು. ಆದ್ರೆ ಇದನ್ನ ಕಡೆಗಣಿಸುವ ಮೂಲಕ, ಇದನ್ನು ಸೋಲಿಸುವ ಮೂಲಕ ಒಂದು ವಿಕೃತಿ ಮನಸ್ಸನ್ನು ಮೆರೆದಂತ ಒಂದು ಕಾಂಗ್ರೆಸ್ ಪಕ್ಷ ಮತ್ತು ಕಾಂಗ್ರೆಸ್ ಮಿತ್ರ ಪಕ್ಷಗಳಿಗೂ ನಾವು ಇವತ್ತು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ತಕ್ಕ ಪಾಠವನ್ನು ಕಲಿಸಿ ಮಹಿಳೆಯರ ಶಕ್ತಿ ಎಂತದನ್ನ, ನಾರಿ ಶಕ್ತಿ ಎಂತದನ್ನ ನಾವು ಬಹಳಷ್ಟು ಬೇಗ ನಾವು ತೋರಿಸ್ಕೊಡ್ತೀವಿ. ಅದೇ ರೀತಿ ಇವತ್ತೊಂದು ಒಂದು ಕಾರ್ಯಕ್ರಮದಲ್ಲಿ ಹಣಿಯಾಗಿರತಕ್ಕಂಥ ನಮ್ಮ ಸಹೋದರ ಪ್ರತಿಭಟನೆಯಲ್ಲಿ ಶಾರದಾ ಕಡೇಚೂರ ಗುರುಮಟ್ಕಲ್, ಜಯಶ್ರೀ ಪೊಲೀಸ್ ಪಾಟೀಲ್ ಗುರುಮಟ್ಕಲ್, ನರ್ಮದಾ ಅವಂಗಪುರ ಗುರುಮಟ್ಕಲ್, ಪರಿಮಳ ಪಾಟೀಲ್ ಚಾಮನಹಳ್ಳಿ, ಅಶ್ವಿನಿ ಹೊಸಮನಿ ಯಡ್ಡಳ್ಳಿ, ಸಾವಿತ್ರಮ್ಮ ಯಡ್ಡಳ್ಳಿ, ವಿಜಯಲಕ್ಷ್ಮಿ ಹತ್ತಿಕುಣಿ, ಇಂದಿರಾ ಹೊಳ್ಳಿ ಹೊನಗೇರ, ಶಶಿಕಲಾ ಬಿರಾದರ್ ಹುಣಸಗಿ, ಸಂಗೀತಾ ಚೌಹಾಣ್ ಚಾಮನಹಳ್ಳಿ ತಾಂಡ, ಅನುಸೂಯ ದಂತಾಪುರ್, ಸಿಂಧಿಂಗಮ್ಮ ಎಲ್ಲೇರಿ, ಸುಭಾಷ್ ಚಂದ್ರ ಕಟಕಟಿ ಹೊನಗೇರ, ವಿಶ್ವನಾಥ ಸಿರ್ವಾರ, ಬಂದಪ್ಪ ಅರಳಿ, ಮಲ್ಲನಗೌಡ ಹಳಮನಿ ಕೌಳೂರ, ಅಜಯ್ ರೆಡ್ಡಿ ಎಲ್ಲೇರಿ, ದೇವೇಂದ್ರಪ್ಪ ಸುರಪುರ, ಕುಮಾರ್ ಗೌಡ ಹುಣಸಗಿ, ಶರಣಗೌಡ ಆರ್ ಹೊಸಳಿ ಸೇರಿ ಮತ್ತಿತರರು ಹಾಜರಿದ್ದರು. ನಿಜಾಮುದ್ದೀನ್ ಯಾದಗಿರಿ, ಎಜಿ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.